Hello my dear YouTube channel family members, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ. ನಾವೀಗ ಹೋಗ್ತಾ ಇದ್ದೀನಿ ಕಮಲಶಿಲೆಗೆ ಟೆಂಪಲ್ಗೆ ವಿತ್ ಮೈ ಡಿಯರ್ ಮಮ್ಮನ್ ಜೊತೆಗೆ. ಅಮ್ಮ ಹಾಯ್ ಅನ್ನಮ್ಮ. ಹಾಯ್. ನಾನು ಇದನ್ನೇ ಹಾಕ್ತೀನಿ. ನಮ್ಮಮ್ಮ ಯಾವಾಗ್ಲೂ ಹಿಂಗೇನೆ ನೋಡಿ. ಹೋಗ್ತಾ ಇದೀವಿ. ಬಂದೆ ಕವಿತೆಯೊಡನೆ ಓದೆ ಮಾತನಾಡಲು ಅವಳು ಮಾಯವಾದಳು. ಟನ್ 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 ಹೇಳಮ್ಮ ಈ ಮುಂದ್ ಕಾಡ ಮರ್ತೋಯ್ತು. ಇದು ಹೋಗ್ತಾ ಇದ್ದೇವೆ ಅಂದವೆ. ಮನೆ ಹತ್ರ ವಿಡಿಯೋ ಮಾಡ್ಕೊಂಡ ಅಂತ ಅನ್ಕೊಂಡೆ, ಆಗ್ಲಿಲ್ಲ. ಬಟ್ ಇಲ್ಲಿ ನೇಚರ್ ಮಾತ್ರ ತುಂಬಾ ಚೆನ್ನಾಗಿದೆ. ನಾವು ಅಮ್ಮಂಗೆ ನನ್ನ ಡ್ರೈವಿಂಗ್ ಮೇಲೆ ಸ್ವಲ್ಪ ಡೌಟ್ ಇದೆ ನೋಡಿ. ಮುಂದೆ 2 ಬರ್ತವೆ, ಹಿಂದೆ 1 ಬರ್ತೈತೆ ಅಂತ ಸುಮ್ಮನೆ ಕಮೆಂಟ್ ಮಾಡ್ತಾನೆ ಇರುತ್ತೆ. ನಾವು ಬಂದು ರೀಚ್ ಆಗಿದ್ದು ಕಮಲಶಿಲೆ ಟೆಂಪಲ್ಗೆ. ಇದೆಲ್ಲ ಪಾರ್ಕಿಂಗ್ ಲಾಟ್ಸ್. ಫಸ್ಟಿಗೆ ಇದನ್ನೆಲ್ಲ ಮಾಡಿರಲಿಲ್ಲ, ಇವಾಗ ಇದು ಇತ್ತೀಚೆಗೆ ತುಂಬಾ ಫೇಮಸ್ ಆಗಿರೋದ್ರಿಂದ ತುಂಬಾ ಡೆವಲಪ್ಮೆಂಟ್ ಆಗಿದೆ. ಇಲ್ಲಿರೋ ದೇವಿ ಹೆಸರು ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅಂತ ಹೇಳಿ. ಈ ಟೆಂಪಲ್ ಇರೋದು ಕುಂದಾಪುರ ತಾಲೂಕು, ಆದರೆ ಇದು ಸಿದ್ದಾಪುರದಿಂದ ಬರೀ ಒಂದು 10 ಕಿಲೋಮೀಟರ್ ಸಿಕ್ಕತ್ತೆ ನಮಗೆ. ಈ ಟೆಂಪಲ್ ಈಗ ಇತ್ತೀಚೆಗೆ ತುಂಬ ಡೆವಲಪ್ಮೆಂಟ್ ಮಾಡಿದ್ದಾರೆ. ಈ ದುರ್ಗಾ ಪರಮೇಶ್ವರಿಗೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅಂತ ಹೆಸರು ಬರಲಿಕ್ಕೆ ಕಾರಣ ಏನಪ್ಪ ಅಂದರೆ, ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗಿನ ಜಾವ 3 ಗಂಟೆ ಅನ್ನೋ ಸಮಯದಲ್ಲಿ ಒಬ್ಬ ರಾಕ್ಷಸರನ್ನ ಸಂಹಾರ ಮಾಡಿಬಿಟ್ಟು ಕಮಲದ ಒಳಗಡೆ ಲಿಂಗ ರೂಪದಲ್ಲಿ ಬಂದು ದೇವಿ ನೆಲೆಸಿರೋದ್ರಿಂದ ಈ ಟೆಂಪಲ್ಗೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅಂತ ಹೇಳಿ ಬಂದಿದೆ. ಈ ಟೆಂಪಲ್ ಬ್ಯಾಕ್ ಸೈಡ್ ಹಿಂಭಾಗದಲ್ಲೇ ಒಂದು ನದಿ ಇದೆ. ಆ ನದಿ ವರ್ಷಕ್ಕೊಮ್ಮೆ ಬಂದುಬಿಟ್ಟು ದೇವಿಯ ಸ್ಪರ್ಶವನ್ನು ಮಾಡಿಕೊಂಡು ವಾಪಸ್ ಹೋಗುತ್ತೆ ಅಂತ ಹೇಳ್ತಾರೆ. ಪ್ರತಿ ವರ್ಷವೂ ಕೂಡ ಆ ಥರನೇ ಆಗುತ್ತೆ ಅಂತ ಹೇಳ್ತಾರೆ. ನಮಗೆ ಇಲ್ಲಿ ತುಂಬ ವರ್ಷಗಳಿಂದನೂ ಕೂಡ ಈ ಟೆಂಪಲ್ ನನಗೆ ತುಂಬ ಪರಿಚಯ ಇತ್ತು. ಆಗುಂಬೆಲೆಲ್ಲ ಇರುವಾಗ ಸುಮಾರು ಸಲ ಈ ಟೆಂಪಲಿಗೆಲ್ಲ ಬರ್ತಾಯಿದ್ವಿ. ಊಟದ ವ್ಯವಸ್ಥೆ ಅಂತೂ ಇತ್ತೀಚೆಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಂಗೆ ಎಲ್ಲ ಟೆಂಪಲಲ್ಲೂ ಕೂಡ ನಾನು ಪ್ರಸಾದ ತಿನ್ಕೊಂಡಿದ್ದೀನಿ. ಇಲ್ಲಿ ಸ್ಪೆಷಲ್ ಏನಪ್ಪ ಅಂತ ಅನಿಸಿದ್ದು ಅಂದರೆ, ದೇವರಿಗೆ ಅಂತ ಮಾಡಿದ್ದ ನೈವೇದ್ಯನೂ ಕೂಡ ಎಲ್ಲ ಭಕ್ತಾದಿಗಳಿಗೂ ಕೂಡ ಕೊಡ್ತಾರೆ. ಅದು ತುಂಬಾ ಚೆನ್ನಾಗಿ ಅನ್ನಿಸ್ತು. ಇಲ್ಲಿ ಈ ಗೋಪುರನೂ ಕೂಡ ಇತ್ತೀಚೆಗೆ ಮಾಡಿದ್ದಾರೆ. ಮುಂಚೆ ಇದೆಲ್ಲ ಇರಲಿಲ್ಲ, ಫುಲ್ ಹಂಚಲ್ಲಿದ್ದಿದ್ದು ಪುಟಾಣಿ ಗೋಪುರ ಇತ್ತು, ತುಂಬಾ ಚೆನ್ನಾಗಿತ್ತು. ಹಾಗೆ ನಾನು ಒಳಗಡೆ ಹೋಗಿಬಿಟ್ಟು ಕುಂಕುಮಾರ್ಚನ ಪೂಜೆ ಎಲ್ಲ ಮಾಡಿದ್ರು, ಹಾಗೆ ಹೋಮ ಎಲ್ಲ ಮಾಡ್ತಾಯಿದ್ರು. ಅಲ್ಲೂ ಕೂಡ ಸ್ವಲ್ಪ ಹೊತ್ತು ಸ್ಟೇ ಮಾಡ್ಕೊಂಡು ಹೋದ್ವಿ. ಟೆಂಪಲ್ ಒಳಗಡೆ ಹೋದರೆ ತುಂಬಾ ಒಳಗಡೆ ವಿಗ್ರಹ, ಸಣ್ಣ ಸಣ್ಣ ದೇವಸ್ಥಾನಗಳೆಲ್ಲದೂ ಕೂಡ ಇದೆ. ಗಣಪತಿ ಟೆಂಪಲ್ ಇದೆ, ಶಿವನ್ ಟೆಂಪಲ್ ಇದೆ, ಈಶ್ವರ, ಹಾಗೆ ವಿಷ್ಣು ಟೆಂಪಲ್ ಇದೆ, ಹಾಗೆ ಆಂಜನೇಯದ್ದು ಕೂಡ ಇದೆ ನೋಡಿ. ಈ ಥರ ಸಣ್ಣ ಸಣ್ಣ ದೇವಸ್ಥಾನಗಳೆಲ್ಲ ಮಾಡಿದ್ದಾರೆ. ಈ ಟೆಂಪಲಲ್ಲಿ ಫೋನೆಲ್ಲ ಅಲೋ ಮಾಡ್ತಾರೆ, ಬಟ್ ಮೂಲ ವಿಗ್ರಹದ್ದು ಕೂಡ ನಾವು ಫೋಟೋ ತಕ್ಕೋಬಹುದು. ಬಟ್ ನಾನು ಕೂಡ ತೆಗಿಲಿಲ್ಲ, ಸುಮ್ಮನೆ ಅದು ತೊಂದರೆ ಆಗುತ್ತೆ ಅನ್ನೋದಕ್ಕಿಂತನೂ ಅದ್ರ ಪವರ್ ಎಲ್ಲೂ ಕೂಡ ಕಡಿಮೆ ಆಗಬಾರ್ದು ಅಂತ ನನಗೆ ಫೀಲ್ ಆಯಿತು. ಸೊ ಹಾಗಾಗಿ ನನ್ನ ಮೂಲ ವಿಗ್ರಹದ್ದು ಫೋಟೋಸ್ ಎಲ್ಲ ನಾನು ತೆಗಿಲಿಲ್ಲ. ಈ ಟೆಂಪಲಿಂದ ಕೊಲ್ಲೂರು ಬರೀ 40 ಕಿಲೋಮೀಟ್ರ್ ಆಗುತ್ತೆ. ಆದರೆ 1 ಅವರ್ ಜರ್ನಿ ಆಗುತ್ತೆ 40 ಕಿಲೋಮೀಟ್ರ್ ಆದರೂ. ಏನಕ್ಕಪ್ಪ ಅಂತಂದರೆ ರೋಡು ಸ್ವಲ್ಪ ಫಾರೆಸ್ಟ್ ಮಧ್ಯೆ ಇರೋದ್ರಿಂದ ನಮಗೆ ಟೈಮ್ ತಗೊಳುತ್ತೆ. ಇಲ್ಲಿ ಪ್ರಸಾದ 3 ಟೈಮ್ ರೈಸ್ ಕೇಳ್ತಾರೆ, ಮೊಸರನ್ನಕ್ಕೆ
ಆಮೇಲೆ ಸಾಂಬಾರಿಗೆ, ಆಮೇಲೆ ತಿಳಿಸಾರಿಗೆ ಹುಳಿ ಅನ್ನ ಅಂತೇಳಿ ಕೇಳ್ಕೊಂಡು ಹೋಗ್ತಾರೆ. ಅದಾದಮೇಲೆ ದೇವ್ರ ಪ್ರಸಾದ ಕೊಡ್ತಾರೆ. ಅದಾದಮೇಲೆ ಮತ್ತೆ ರೈಸ್ ಕೇಳ್ತಾರೆ. ಅದಾದಮೇಲೆ ಮತ್ತೆ ಪಾಯಸ ಎಲ್ಲ ಹಾಕ್ತಾರೆ. ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ. ಊಟ ಮಾತ್ರ ವಂಡರ್ಫುಲ್ ಆಗಿತ್ತು. ಇಲ್ಲಿ ನೋಡಿ, ದೀಪ ಹಚ್ಚೋ ಸಮಯದಲ್ಲಿ ಯಾವುದು ಶ್ಲೋಕಗಳನ್ನ ಹೇಳ್ಕೊಳ್ಬೇಕು, ಆಮೇಲೆ ಸಂಕಷ್ಟ ನಮಸ್ಕಾರ ಇದರಿಂದ ಮಾಡೋದ್ರಿಂದ ಏನು ಯೂಸ್ ಇದೆ, ಕುಲದೇವತೆ ನಾಮಜಪ ಮಾಡೋದ್ರಿಂದ ಏನು ಯೂಸ್ ಇದೆ, ಪ್ರದಕ್ಷಿಣೆ ಹೇಗೆ ಹಾಕಬೇಕು, ಯಾಕೆ ಹಾಕಬೇಕು, ಅದರಿಂದ ಏನು ಯೂಸ್ ಇದೆ ಅನ್ನೋದು ಪ್ರತಿಯೊಂದನ್ನು ಕೂಡ ಡೀಟೇಲ್ಸ್ ಕೊಟ್ಟಿದ್ದಾರೆ. ದೇವರ ದರ್ಶನದಕ್ಕಿಂತ ಮುಂಚೆ ಏನು ಮಾಡಬೇಕು ನೋಡಿ. ಹೇಗೆ ಬಟ್ಟೆಗಳನ್ನ ಹಾಕೋಬೇಕು, ಯಾವ ಥರದ ಬಟ್ಟೆ ಹಾಕಬೇಕು, ಹತ್ತಿ, ರೇಷ್ಮೆ, ಉಣ್ಣೆ ಅಂತ ನೈಸರ್ಗಿಕ ದಾರಗಳಿಂದ ತಯಾರಿಸಿದ ಬಟ್ಟೆಗಳನ್ನ ಹಾಕ್ಕೊಳ್ಬೇಕು. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ನನಗೆ ನಮ್ಮ ಈ ಕಡೆ ಭಾಗದಲ್ಲಿ ಯಾವ್ಯಾವ ಟೆಂಪಲ್ಸ್ ಎಲ್ಲ ಇದೆ, ನಾನು ಎಲ್ಲೆಲ್ಲಿಗೆಲ್ಲ ಹೋಗ್ತೀನಿ, ವಿಸಿಟಿಂಗ್ ಎಲ್ಲೆಲ್ಲಿ ಮಾಡಬಹುದು ಅನ್ನೋದನ್ನೆಲ್ಲ ಇನ್ಫಾರ್ಮೇಟಿವ್ ವೀಡಿಯೋಸ್ನೆಲ್ಲ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.